ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ IVF ಫೇಲ್ಯೂರ್ ರೀಸನ್ಸ್. ಅಂದರೆ IVF ಕೂಡ ಫೇಲ್ ಆಗುತ್ತೆ. ಸೊ IVF ಫೇಲ್ ಆಗೋದಕ್ಕೆ ಏನೆಲ್ಲ ಕಾರಣಗಳು ಅನ್ನೋದೇ ಇವತ್ತಿನ ವಿಡಿಯೋ. ಯೂಶ್ವಲ್ ಆಗಿ IVF ಹೋಗ್ತಾ ಇದ್ದಾರೆ ಅಂತಂದರೆ ಉಳಿದಿದ್ದ ಎಲ್ಲ ಟ್ರೀಟ್ಮೆಂಟ್, ಎಲ್ಲ ಫರ್ಟಿಲಿಟಿ ಟ್ರೀಟ್ಮೆಂಟ್ ಆಪ್ಷನ್ಸ್ನ ಟ್ರೈ ಮಾಡಿದ್ದಾರೆ, ಯಾವುದು ಆಗ್ತಾ ಇಲ್ಲ ಅಂದವಾಗ IVFನ ಟ್ರೈ ಮಾಡೋಣ ಅಂತ ಹೇಳ್ತಾರೆ. ಆ್ಯಂಡ್ ಈ IVFನ ಫುಲ್ ಕ್ಯಾಲ್ಕುಲೇಟಿವ್ ಆಗಿ ಡಾಕ್ಟರ್ಸು ಪ್ರೊಸೀಜರ್ ಮಾಡ್ತಾರೆ, IVF ಪ್ರೊಸೀಜರ್ನ ಫಾಲೋ ಮಾಡ್ತಾರೆ. ಸೊ ಅಂಥ ಕ್ಯಾಲ್ಕುಲೇಟಿವ್ ಆಗಿ ಮಾಡುವಂತಹ ಪ್ರಾಸೆಸ್ ಕೂಡ ನಿಮಗೆ ಫೇಲ್ ಆಗ್ತಾ ಇದೆ ಅಂತಂತಂದರೆ ಯಾಕೆ ಫೇಲ್ ಆಗ್ತಾ ಇದೆ? ಎಲ್ಲ ಫುಲ್ ಕಣ್ಗಾವಲಲ್ಲೇ ಮಾಡ್ತಾರೆ ಡಾಕ್ಟರ್ಸು. ಏನೇನು ಪ್ರತಿಯೊಂದು ನ್ಯಾಚುರಲ್ ಆಗಿ ಏನೇನೆಲ್ಲ ಆಗಬೇಕು ಅದನ್ನು ಡಾಕ್ಟರ್ಸ್ ಸ್ವತಃ ತಮ್ಮ ಕಣ್ಣ ಕಾವಲಿನಲ್ಲಿ ಮಾಡ್ತಾರೆ. ಓಕೆ, ಸೊ ಅಂಥ IVFನೂ ಕೂಡ ಫೇಲ್ ಆಗ್ತಾ ಇದೆ ಅಂತಂತಂದರೆ ಯಾವ ಕಾರಣಕ್ಕೆ ಫೇಲ್ ಆಗ್ತಾ ಇದೆ ಅನ್ನೋದೇ ಇವತ್ತಿನ ವಿಡಿಯೋ. ಓಕೆ, ಮತ್ತೆ ಆಗ್ತಾಳ ನೋಡೋಣ ಬನ್ನಿ. ಸೊ ಫಸ್ಟ್ ರೀಸನ್ನು ಎಂಬ್ರಿಯೋ ಕ್ವಾಲಿಟಿ. ನೋಡೋಕ್ಕೆ ಚೆನ್ನಾಗಿರುವಂತಹ ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡ್ತಾರೆ ಯೂಶ್ವಲ್ ಆಗಿ. 3rd ಡೇ ಆಗಿರ್ಬೋದು, 5th ಡೇ ಆಗಿರ್ಬೋದು. ಆದರೆ ನೋಡೋಕ್ಕೆ ಚೆನ್ನಾಗಿರುವಂತಹ ಎಂಬ್ರಿಯೋಸು ಒಳಗಡೆಯಿಂದ ಡಿಫೆಕ್ಟಿವ್ ಇರಬಹುದು. ಓಕೆ, ಇದು ಮೇನ್ ರೀಸನ್. ಯೂಶ್ವಲ್ ಆಗಿ ಒಳಗಡೆ ಹೇಗಿದೆ ಅನ್ನೋದನ್ನು, ಎಂಬ್ರಿಯೋಸ್ ಒಳಗಡೆ ಹೇಗಿದೆ ಅನ್ನೋದನ್ನು, ಅಂದರೆ ಜೆನೆಟಿಕಲ್ಲಿ ಹೇಗಿದೆ ಅನ್ನೋದು, ಮಾರ್ಫಾಲಜಿ ನೋಡ್ತಾರೆ ಅಷ್ಟೇ. ಆದರೆ ಒಳಗಡೆ ಮಾರ್ಫಾಲಜಿ ಅಂತಂತಂದರೆ ಹೇಗೆ ಕಾಣಿಸ್ತಾ ಇದೆ ಅನ್ನೋದಷ್ಟೇ. ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ಆದರೆ ನನ್ನ ಒಳಗಡೆ ಇರೋ ಗುಣ ಹೇಗಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಆದರೆ ಅವ್ರೇನು ಮಾಡ್ತಾರೆ, ಎಂಬ್ರಿಯೋ ನೋಡೋದಕ್ಕೆ ಹೇಗಿದೆ ಅನ್ನೋದನ್ನು ಮಾತ್ರ ಫಸ್ಟ್ ಚೆಕ್ ಮಾಡ್ತಾರೆ. ಯಾಕೆ ಅಂತಂತಂದರೆ ಮೋಸ್ಟ್ ಆಫ್ ಗುಡ್ ಲುಕ್ಕಿಂಗ್ ಎಂಬ್ರಿಯೋಸು ಜೆನೆಟಿಕಲಿ ಕೂಡ ಚೆನ್ನಾಗಿರುತ್ತೆ ಅಂತ. ಆದರೆ ಎಲ್ಲ ಟೈಮಲ್ಲೂ ಅದು ನಿಜ ಅಲ್ಲ. ಸೊ ಚೆನ್ನಾಗಿ ಕಾಣಿಸ್ತಾ ಇರಬಹುದು, ಅಂಥ ಎಂಬ್ರಿಯೋನ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂತ ಹೇಳಿ ಅದನ್ನು ಟ್ರಾನ್ಸ್ಫರ್ ಮಾಡಿರಬಹುದು. ಆದರೆ ಜೆನೆಟಿಕಲಿ ಅದರಲ್ಲಿ ಡಿಫೆಕ್ಟ್ ಇರಬಹುದು, ಅದರಿಂದ ನಿಮ್ಮ IVF ಸೈಕಲ್ ಫೇಲ್ ಆಗಿರಬಹುದು. ಈ ಎಂಬ್ರಿಯೋ ಫಾರ್ಮ್ ಆಗೋದಕ್ಕೆ ಏನು ಬೇಕು? ಎಗ್ ಬೇಕು ಆ್ಯಂಡ್ ಸ್ಪರ್ಮ್ ಬೇಕು. ಓಕೆ, ಸ್ಪರ್ಮ್ ಮಾರ್ಫಾಲಜಿನಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂತಂದರೆ, ಸ್ಪರ್ಮೇ ಡಿಫೆಕ್ಟಿವ್ ಇತ್ತು ಅಂತಂದ್ರೂ ಕೂಡ ಫಾರ್ಮ್ ಆಗಿರೋ ಎಂಬ್ರಿಯೋ ಡಿಫೆಕ್ಟಿವ್ ಇರುತ್ತೆ. ಅಥವಾ ಎಗ್ಗಲ್ಲಿ ಜೆನೆಟಿಕ್ ಮಟೀರಿಯಲ್ ಏನು DNA ಏನಾದರೂ ಪ್ರಾಬ್ಲಮ್ಸ್ ಇತ್ತು, ಕ್ರೋಮೋಸೋಮ್ಸ್ ಏನಾದರೂ ಪ್ರಾಬ್ಲಮ್ಸ್ ಇತ್ತು, ನಂಬರ್ ಆಫ್ ಕ್ರೋಮೋಸೋಮ್ಸ್ ಹೆಚ್ಚು ಕಮ್ಮಿ ಇತ್ತು, ಎಗ್ಗಲ್ಲೇ ಪ್ರಾಬ್ಲಮ್ ಇತ್ತು ಅಂತಂದರೆ ಅದರಿಂದ ಫಾರ್ಮ್ ಆಗಿರೋ ಅಂತಹ ಎಂಬ್ರಿಯೋನು ಕೂಡ ಡಿಫೆಕ್ಟಿವ್ ಆಗಿ ಇರುತ್ತೆ. ಆಯಿತಾ? ಬಿತ್ತೋ ಬೀಜ ಹೇಗಿರುತ್ತೆ, ಹುಟ್ಟೋ ಮರನೂ ಅದೇ ಥರ ಇರುತ್ತೆ ಅಲ್ವಾ? ಸೊ ಸೇಮ್ ಥಿಂಗ್, ಸೇಮ್ ಲಾಜಿಕ್. ಓಕೆ, ಸೊ ಚೆನ್ನಾಗಿಲ್ಲದೆ ಇರೋಂತಹ ಬೀಜನ ಬಿತ್ತನೆ ಮಾಡಿದ್ರೆ ಗಿಡ ಹುಟ್ಟಬಹುದು, ಆದರೆ ಚೆನ್ನಾಗಿರೋದಿಲ್ಲ. ಓಕೆ, ಸೇಮ್ ಇಲ್ಲೂ ಕೂಡ ಅದೇ, ಎಲ್ಲ ಕಡೆನೂ ಅಷ್ಟೇ, ಸೇಮ್ ಲಾಜಿಕ್. ಓಕೆ, ಸೊ ಎಗ್ ಕ್ವಾಲಿಟಿ ಆ್ಯಂಡ್ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ರೂ ಕೂಡ ಫಾರ್ಮ್ ಆಗಿರೋ ಎಂಬ್ರಿಯೋ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಅಂಥ ಎಂಬ್ರಿಯೋನ್ ಏನಾದರೂ ಟ್ರಾನ್ಸ್ಫರ್ ಮಾಡಿದ್ರು ಅಂತಂತಂದರೆ ಆವಾಗ IVF ಸೈಕಲ್ ಫೇಲ್ ಆಗಿರ್ಬೋದು. ನೆಕ್ಸ್ಟ್ ರೀಸನ್ನು ಎಂಡೋಮೆಟ್ರಿಯಮ್ ಥಿಕ್ನೆಸ್ ಆ್ಯಂಡ್ ರಿಸೆಪ್ಟಿವಿಟಿ. ಯೂಶ್ವಲ್ ಆಗಿ ಎಂಡೋಮೆಟ್ರಿಯಮ್ ಥಿಕ್ನೆಸ್ಸು ಮಿನಿಮಮ್ 7 mm ಇರಬೇಕು ಆ್ಯಂಡ್ 3 ಲೇಯರ್ಡ್ ಎಂಡೋಮೆಟ್ರಿಯಮ್ ಇರಬೇಕು ಅಂತ ಹೇಳ್ತಾರೆ. 3 ಲೇಯರ್ಡ್ 7 mm ಎಂಡೋಮೆಟ್ರಿಯಮ್ ಇತ್ತು ಅಂತಂತಂದರೆ ಯೂಶ್ವಲ್ ಆಗಿ ರಿಸೆಪ್ಟಿವ್ ಆಗಿ ಇರುತ್ತೆ ಅಂತ ಹೇಳ್ತಾರೆ. ಆದರೆ ಕೆಲವೊಂದಿಷ್ಟು ಸಮಯದಲ್ಲಿ 7 mm ಇದ್ರೂ ಕೂಡ ರೆಸೆಪ್ಟಿವ್ ಇರೋದಿಲ್ಲ. ಓಕೆ, ಒಂದು ಸಿಂಪಲ್ ಲಾಜಿಕ್ ಹೇಳ್ತೀನಿ. ನಿಮ್ಮ ಜೊತೆ ಈಗ ಯಾರೋ ಒಬ್ರು ಗೆಸ್ಟ್ ಮನೆಗೆ ಬರ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ನೀವು ಒಬ್ಬ ಗೆಸ್ಟ್ ಮನೆಗೆ ಹೋಗಿದ್ದೀರಾ ಅಂತ ಅಂದ್ಕೊಳ್ಳಿ. ಯಾರೋ ಒಬ್ಬರು ಕರೆದಿದ್ದಾರೆ ಅಂತನೋ ಒಟ್ಟು ಬೇರೆಯವ್ರ ಮನೆಗೆ ಹೋಗಿದ್ದೀರಾ. ಅವರು ಬಾಗ್ಲಲ್ಲೇ ನಿಮ್ಮನ್ನು ನಿಂದಿರಿಸ್ಕೊಂಡು ಮಾತಾಡಿ ಒಳಗಡೆ ಬನ್ನಿ ಅಂತ ಇನ್ವೈಟ್ ಮಾಡಲಿಲ್ಲ ಅಂತಂತಂದರೆ ನೀವು ಅವ್ರ ಮನೆ ಒಳಗಡೆ ಹೋಗ್ತೀರಾ? ಇಲ್ಲ. ಏನು ಮಾಡ್ತೀರಾ? ಬೇಡ ಸರಿಯಪ್ಪ ಅಂತಂತ ಹೇಳಿ ವಾಪಸ್ ಹೋಗ್ತೀರಾ ಅಲ್ವಾ? ಸೇಮ್ ಥಿಂಗ್. ಓಕೆ, ಅದು ರಿಸೆಪ್ಟಿವಿಟಿ. ಎಂಡೋಮೆಟ್ರಿಯಮ್ ರಿಸೆಪ್ಟಿವ್ ಇತ್ತು ಅಂದರೆ ಮಾತ್ರ ಫಾರ್ಮ್ ಆಗಿರೋ ಎಂಬ್ರಿಯೋ ಬಂದು ಹೀಗೆ ಅಂಟ್ಕೊಳ್ಳುತ್ತೆ. ಓಕೆ, ಯಾವಾಗ ರೆಸಿಪ್ಟಿವಿಟಿ ಇರೋದಿಲ್ಲ, ಗುಡ್ ಲುಕ್ಕಿಂಗ್ ಇದೆ, ಮನೆಯೆಲ್ಲ ತುಂಬ ಚೆನ್ನಾಗಿದೆ, ನೀಟಾಗಿ ಇಟ್ಕೊಂಡಿದ್ದಾರೆ, ಚಿಕ್ಕದಿರಲಿ ದೊಡ್ಡದಿರಲಿ, ಓಕೆ, ಐಷಾರಾಮಿ ಇರಲಿ, ಹೇಗಾದರೂ ಇರಲಿ, ಚೆನ್ನಾಗಿದೆ ಮನೆ ಅನ್ನೋ ಫೀಲಿಂಗ್ ನಿಮಗಿದೆ. ಆದರೆ ಅವ್ರು ನಿಮಗೆ ಒಳಗಡೆನೇ ಕರೀಲಿಲ್ಲ ಅಂತಂದರೆ ನೀವು ಹೇಗೆ ಹೋಗ್ತೀರಾ? ಇದೂ ಸೇಮ್ ಕೇಸ್. ಓಕೆ, ಎಂಡೋಮೆಟ್ರಿಯಮ್ ಥಿಕ್ನೆಸ್ ಎಲ್ಲ ಚೆನ್ನಾಗಿದೆ, ಲೇಯರ್ಸ್ ಎಲ್ಲ ಚೆನ್ನಾಗಿದೆ, ಆದರೆ ಎಂಡೋಮೆಟ್ರಿಯಮ್ ವೆಲ್ಕಮಿಂಗ್ ಇಲ್ಲ, ಅಂದರೆ ರಿಸೆಪ್ಟಿವ್ ಇಲ್ಲ. ಬಾ ಅನ್ನೋ ಹಾಗೆ ಬಂದರೆ ನಿಮ್ಮನ್ನು ಒಳಗಡೆ ಬಂದರೆ ಹೋಗಲಿ, ನೀವು ಒಳಗಡೆ ಬಂದ್ರೂ ನಿಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರೆ ನೀವು ಅಲ್ಲಿ ಇರೋದಕ್ಕೆ ಇಷ್ಟಪಡ್ತೀರಾ. ಓಕೆ, ಇಲ್ಲಾಂದರೆ ಏನು ಮಾಡ್ತೀರಾ? ಇಮಿಡಿಯೇಟ್ಲಿ ಬೇಡ ಸರಿ ಅಂತ ವಾಪಸ್ ಹೋಗ್ಬಿಡ್ತೀರಾ ಅಲ್ವಾ? ದಿಸ್ ಇಸ್ ವಾಟ್ ಹ್ಯಾಪನ್ಸ್. ಓಕೆ, ರಿಸೆಪ್ಟಿವಿಟಿ ಇಲ್ಲ ಅಂತಂದವಾಗ ಎಂಬ್ರಿಯೋ ಇಂಪ್ಲಾಂಟ್ ಆಗೋದಿಲ್ಲ. ಯೂಟ್ರಸ್ ಒಳಗಡೆ ಬಂದಿರುತ್ತೆ, ಆದರೆ ಕೂತ್ಕೊಳ್ಳಲ್ಲ, ಕಚ್ಕೊಳ್ಳಲ್ಲ, ವಾಪಸ್ಸು ಡಿಸಾಲ್ವ್ ಆಗುತ್ತೆ, ಹೊರಗಡೆ ಹೋಗ್ಬಿಡುತ್ತೆ.
ಓಕೆ. ಸೊ ಯಾವಾಗ ಎಂಡೋಮೆಟ್ರಿಯಮ್ ಥಿಕ್ನೆಸ್ಸು ಫಸ್ಟ್ ಕಂಡೀಷನು ಎಂಡೋಮೆಟ್ರಿಯಮ್ ಥಿಕ್ನೆಸ್ ಚೆನ್ನಾಗಿರಬೇಕು, 7 mm ಜಾಸ್ತಿ ಇರಬೇಕು ಒಂದು. ಇಲ್ಲ ಆ್ಯಂಡ್ ಅದ್ರ ಜೊತೆಗೆ ರಿಸೆಪ್ಟಿವ್ ಆಗಿ ಇರಬೇಕು. ಆವಾಗ ಮಾತ್ರ ನಿಮ್ಮ IVF ಸೈಕಲ್ಲು ಸಕ್ಸಸ್ ಆಗುತ್ತೆ. ಓಕೆ. ನೆಕ್ಸ್ಟ್ ರೀಸನ್ನು ಎಂಡೋಮೆಟ್ರಿಯಲ್ ಇನ್ಫೆಕ್ಷನ್ಸ್ ಏನಾದರೂ ಆಗಿರಬಹುದು. ಅದರಿಂದನೂ ಕೂಡ ಥಿಕ್ನೆಸ್ ಚೆನ್ನಾಗಿರಬಹುದು, ಆದರೆ ಇಂಪ್ಲಾಂಟೇಷನ್ ಫೇಲ್ ಆಗ್ಬೋದು. ಸೊ ದ್ಯಾಟ್ ನಿಮ್ಮ IVF ಸೈಕಲ್ ಕೂಡ ಫೇಲ್ ಆಗ್ಬೋದು. ನೆಕ್ಸ್ಟ್ ರೀಸನು ಆಟೋ ಇಮ್ಯೂನ್ ಡಿಸೀಸಸ್ ಇತ್ತು ಅಂದ್ರೂ ಕೂಡ ಚೆನ್ನಾಗಿರೋ ಕ್ವಾಲಿಟಿ ಎಂಬ್ರಿಯೋನ ನಿಮ್ಮ ಯೂಟ್ರಸ್ ಒಳಗಡೆ ಟ್ರಾನ್ಸ್ಫರ್ ಮಾಡಿದ್ರೂ ಕೂಡ ಸಕ್ಸಸ್ ಆಗದೇ ಇರಬಹುದು. ಯಾಕಂದರೆ ತಾಯಿ ದೇಹದ ಇಮ್ಯೂನ್ ಸಿಸ್ಟಮ್ ಏನು ಮಾಡುತ್ತೆ, ಎಂಬ್ರಿಯೋನ ರಿಜೆಕ್ಟ್ ಮಾಡಬಹುದು. ಓಕೆ. ಸೊ ಈ ರಿಜೆಕ್ಷನ್ನಿಂದನೂ ನಿಮ್ಮ IVF ಸೈಕಲ್ಲು ಫೇಲ್ ಆಗಿರ್ಬೋದು. ನೆಕ್ಸ್ಟ್ ರೀಸನು ಯೂಟ್ರೈನ್ ಹೆಲ್ತ್. ಯೂಟ್ರಸ್ ಒಳಗೆ ಫೈಬ್ರಾಯ್ಡ್ಸ್ ಆಗಿರಬಹುದು, ಪಾಲಿಪ್ಸ್ ಆಗಿರ್ಬೋದು, ಅಡೆನೋಮಯೋಸಿಸ್ ಆಗಿರ್ಬೋದು, ಎಂಡೋಮೆಟ್ರಿಯೋಸಿಸ್ ಆಗಿರ್ಬೋದು, ಈ ಥರನಾದ ಅಥವಾ ಸ್ಕಾರ್ ಟಿಶ್ಯೂಸ್ ಆಗಿರ್ಬೋದು, ಅಡೇಷನ್ಸ್ ಆಗಿರ್ಬೋದು, ಅಥವಾ ಹೈಡ್ರೋಸಾಲ್ಫಿಂಗ್ಸ್ ಅಂತಂದರೆ ಟ್ಯೂಬಲ್ಲಿ ನೀರು ಸೇರಿಕೊಂಡು ನೀರು ಕಲೆಕ್ಟ್ ಆಗಿರುತ್ತೆ, ಬ್ಲಾಕ್ ಆಗಿರುತ್ತೆ. ಸೊ ಈ ಥರದ್ದು ಯಾವುದೇ ಸಿಚುವೇಶನ್ ನಿಮ್ಮ ಯೂಟ್ರಸ್ಸಲ್ಲಿ ಅಥವಾ ಫ್ಯಾಲೋಪಿಯನ್ ಟ್ಯೂಬ್ಸಲ್ಲಿ ಏನಾದರೂ ಈ ಥರ ಸ್ಪೆಸಿಫಿಕ್ಕಾಗಿ ಕಂಡೀಷನ್ಸ್ ಇತ್ತು ಅಂತಂದ್ರೂ ಕೂಡ ನಿಮ್ಮ IVF ಸೈಕಲ್ಲು ಫೇಲ್ ಆಗಿರಬಹುದು. ನೆಕ್ಸ್ಟ್ ರೀಸನ್ ಏಜು ತುಂಬ ಜಾಸ್ತಿ ಆದಂಗೆ ನಿಮ್ಮ ಫರ್ಟಿಲಿಟಿ ರೇಟು ಕಮ್ಮಿ ಆಗ್ತಾ ಬರುತ್ತೆ. ಆ್ಯಂಡ್ IVF ಸಕ್ಸಸ್ ಆಗೋ ರೇಟು ಕೂಡ ಯೂಶ್ವಲಾಗಿ IVF ಮಾಡೋದೇ 35-40 ಎಬೋ ಇರುವಂತಹ ಹೆಣ್ಮಕ್ಳಿಗೇ IVF ಹೋಗೋದಕ್ಕೆ ಹೇಳ್ತಾರೆ. ಅಥವಾ ಅದಕ್ಕಿಂತ ಸಣ್ಣವರಿದ್ದರು ಅಂತಂತಂದರೆ ಓಕೆ, ಬೇರೆ ಆಪ್ಷನ್ಸ್ನೆಲ್ಲ ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಾ ಇರ್ತಾರೆ. ಓಕೆ. ಯಾವಾಗ 35+ ಆಗಿರ್ತಾರೆ ಅಂಥವ್ರಿಗೆ ಯಾವಾಗ ಮಗು ಆಗ್ತಾ ಇರಲ್ಲ ಅಂಥವರೇ IVFಗೆ ಹೋಗೋದು ಯೂಶ್ವಲ್. ದಿಸ್ ಇಸ್ ಕಾಮನ್. ಆದರೆ ಬಿಕಾಸ್ ಆಫ್ ಏಜ್ ಆಲ್ಸೋ, ಯಾವುದು ಏಜ್ ಅಂತೂ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ, ಆದ್ರೂ ಏಜಿಂದನೂ IVF ಸೈಕಲ್ಸು ಫೇಲ್ ಆಗುತ್ತೆ. ಓಕೆ. ಅದರ ಜೊತೆಗೆ ನಿಮ್ಮ BMI ಅಂತಂತಂದರೆ ಬಾಡಿ ಮಾಸ್ ಇಂಡೆಕ್ಸ್ ಅಂತಂದರೆ ಒಬೆಸಿಟಿ, ಸಿಂಪಲಾಗಿ ಹೇಳಬೇಕು ಅಂತಂತಂದರೆ ವೆಯ್ಟ್ ತುಂಬ ಜಾಸ್ತಿ ಇತ್ತು ಅಂತಂದ್ರೂ ಕೂಡ IVF ಸೈಕಲ್ ಫೇಲ್ ಆಗಬಹುದು. ನಿಮ್ಮ ಲೈಫ್ ಸ್ಟೈಲಲ್ಲಿ ನಿಮ್ಮ ಡಯಟ್ ಆಗಿರ್ಬೋದು, ನೀವು ಫಿಸಿಕಲಿ ಎಷ್ಟು ಆ್ಯಕ್ಟಿವ್ ಇದ್ದೀರಾ ಅನ್ನೋದು, ನೀವು ಏನು ತಿಂತೀರಾ ಅಂದರೆ ಡಯಟ್ ಆಗಿರಬಹುದು, ಎಕ್ಸಸೈಸಸ್ ಏನು ಮಾಡ್ತೀರಾ ಅನ್ನೋದಾಗಿರ್ಬೋದು, ಓವರ್ ಆಲ್ ಫುಲ್ ಲೈಫ್ ಸ್ಟೈಲೂ ಕೂಡ IVF ಸೈಕಲ್ ಫೇಲ್ ಆಗೋದಕ್ಕೆ ಕಾರಣ ಆಗಿರಬಹುದು. ಆ್ಯಂಡ್ ಅದ್ರ ಜೊತೆಗೆ ಮೆಂಟಲ್ ಹೆಲ್ತ್ ಆಗಿರ್ಬೋದು, ಸ್ಲೀಪ್ ಡಿಪ್ರಿವೇಷನ್ ಆಗಿರ್ಬೋದು. ಅಂದರೆ ಈ ಮೆಂಟಲ್ ಹೆಲ್ತು ಸ್ಲೀಪ್ ಡಿಪ್ರಿವೇಷನು ಎರಡೂ ಕನೆಕ್ಟೆಡ್ ಇರುತ್ತೆ ಮೋಸ್ಟ್ ಆಫ್ ದಿ ಪೀಪಲ್ಗೆ. ಏನು ಅಂತಂತಂದರೆ ಮಗು ಆಗ್ತಾ ಇಲ್ಲ ಅನ್ನೋ ಟೆನ್ಷನ್ನೇ ಜಾಸ್ತಿ ಇದ್ದವಾಗ ನಿದ್ದೆನೂ ಮಾಡೋದಕ್ಕಾಗೋದಿಲ್ಲ. ಸುಮಾರು ಜನ ರಾತ್ರಿ ಪೂರ್ತಿ ದಿಂಬು ತೋರಿಸಿದವರೇ ಜಾಸ್ತಿ, ಆಯಿತಾ. ಯೋಚನೆ ಮಾಡಿ ಹತ್ತು ಬೆಡ್ ತೋರಿಸೋರೇ ಜಾಸ್ತಿ. ಅವರಿಗೆ ನಿದ್ದೆ ಚೆನ್ನಾಗಿ ಆಗ್ತಾ ಇರಲ್ಲ. ಅದರಿಂದ ಮೆಂಟಲ್ ಹೆಲ್ತ್ ಕೂಡ ಅಪ್ಸೆಟ್ ಆಗ್ತಾ ಇರುತ್ತೆ. ಸೊ ಅದರಿಂದನೂ ಕೂಡ ಓವರಾಲ್ ನಿಮ್ಮ ಹೆಲ್ತ್ ಮೇಲೆ ಪರಿಣಾಮ ಬೀರುತ್ತೆ. ಅದರಿಂದನೂ ಉಳಿದಿದ್ದೆಲ್ಲ ಸರಿ ಇದ್ರೂ IVF ಫೇಲ್ ಆಗೋದಕ್ಕೆ ಇದು ಕೂಡ ಒಂದು ಕಾರಣ ಆಗಿರುತ್ತೆ. ಓಕೆ. ಗೊತ್ತಾಗಲ್ಲ, ಇದು ಇಂಡೈರೆಕ್ಟ್ ರೀಸನ್. ಮೆಂಟಲ್ ಹೆಲ್ತ್ ಕೂಡ ತುಂಬಾ ಇಂಪಾರ್ಟೆಂಟ್. ಲೈಫ್ ಸ್ಟೈಲಲ್ಲಿ ಇನ್ನೊಂದು ಬಿಟ್ಟೆ ಹ್ಯಾಬಿಟ್ಸ್. ಸುಮಾರಷ್ಟು ಜನ ಹೆಲ್ದಿಯಾಗಿರ್ತಾರೆ, ಆದರೆ ಕೆಲವೊಂದಿಷ್ಟು ಜನಕ್ಕೆ ಹ್ಯಾಬಿಟ್ಸ್ ಇರುತ್ತೆ, ಅದರಿಂದ ಅವರಿಗೆ ಇನ್ಫರ್ಟಿಲಿಟಿ ಇರುತ್ತೆ ಅಂತಂತ ಹೇಳ್ಬೋದು. ಆದರೆ ಸುಮಾರಷ್ಟು ಜನ ಕ್ಲೀನ್ ಇರ್ತಾರೆ, ಸ್ಮೋಕಿಂಗ್ ಆಗಲಿ, ಅದರಲ್ಲೂ ನಮ್ಮವರು ಕನ್ನಡದವರು ತುಂಬಾ ಕ್ಲೀನ್ ಇರ್ತಾರೆ. ಡ್ರಿಂಕಿಂಗ್ ಆಗಲಿ, ಹೆಣ್ಮಕ್ಳು ಸ್ಪೆಷಲಿ ಡ್ರಿಂಕಿಂಗ್ ಆಗಲಿ, ಸ್ಮೋಕಿಂಗ್ ಆಗಲಿ, ಆ ಥರದ್ದು ಏನೂ ಮಾಡ್ತಾ ಇರಲ್ಲ. ಆದ್ರೂ ಅಂಥವ್ರಿಗೇ IVF ಕೂಡ ಫೇಲ್ ಆಗ್ತಾ ಇರುತ್ತೆ. ಓಕೆ. ಸೊ ನೀವು ಓವರ್ ಆಲ್ ಏನು ಮಾಡ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ಅನ್ನೋದು ತುಂಬಾ ಮುಖ್ಯ. ಅದರಿಂದನೂ ಕೂಡ ಸೈಕಲ್ಸ್ ಫೇಲ್ ಆಗಿರೋದಿದೆ. ನೆಕ್ಸ್ಟ್ ರೀಸನ್ನು ಇಂಜೆಕ್ಷನ್ಸು. ಥ್ರೂಔಟ್ ಸೈಕಲ್ಲು ಇಂಜೆಕ್ಷನ್ಸ್ ಕೊಡ್ತಾ ಇರ್ತಾರೆ. ಸೊ ಯಾವ ಕ್ವಾಲಿಟಿ ಇಂಜೆಕ್ಷನ್ಸ್ ಕೊಟ್ರಾ ಇಲ್ವಾ, ಸರಿಯಾದ ಇಂಜೆಕ್ಷನ್ ಕೊಟ್ರಾ ಇಲ್ವಾ, ಸರಿಯಾದ ಡೋಸೇಜ್ ಕೊಟ್ರಾ ಇಲ್ವಾ, ಸರಿಯಾದ ಪ್ರಮಾಣದಲ್ಲಿ ಇಂಜೆಕ್ಷನ್ಸ್ ಕೊಟ್ರಾ ಇಲ್ವಾ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ತುಂಬ ಅತಿ ಡೋಸೇಜ್ ಜಾಸ್ತಿ ಇತ್ತು ಅಂದ್ರೂ ಕೂಡ ಎಗ್ ಕ್ವಾಲಿಟಿ ಅಫೆಕ್ಟ್ ಆಗುತ್ತೆ. ಅದರಿಂದ ನಾವು ಇಂಜೆಕ್ಷನ್ಸ್ ಎಲ್ಲ ಕೊಟ್ಟಿದ್ದೀವಿ, ಎಗ್ ಕೂಡ ಬಂದಿದೆ, ಚೆನ್ನಾಗಿ ಬಂದಿದೆ ಅಂತಂತ ಹೇಳ್ತಾರೆ. ಡೋಸೇಜ್ ಜಾಸ್ತಿ ಆಗಿರುತ್ತೆ, ಎಗ್ ಕ್ವಾಲಿಟಿ ಹಾಳಾಗಿರುತ್ತೆ. ಅದರಿಂದ ಎಂಬ್ರಿಯೋ ಫಾರ್ಮ್ ಆಗಿರೋ ಎಂಬ್ರಿಯೋ ಕ್ವಾಲಿಟಿ ಕೂಡ ಹಾಳಾಗಿರುತ್ತೆ. ಅದೇ ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡ್ತಾರೆ, IVF ಸೈಕಲ್ ಫೇಲ್ ಆಗುತ್ತೆ. ಓಕೆ. ಅದು ಗೊತ್ತೂ ಆಗೋದಿಲ್ಲ. ಸೊ ಅದೆಲ್ಲ ಒಳಗೊಳಗೇನೆ ಆಗೋವಂಥದ್ದು. ಆ್ಯಂಡ್ ಲ್ಯಾಬ್ ಫುಲ್ ಏನು IVF ಪ್ರಾಸೆಸ್ ಎಲ್ಲ ನಡೆಯೋದು ಮೋಸ್ಟ್ ಆಫ್ ಇಟ್ ಲ್ಯಾಬಲ್ಲೇ ನಡೆಯುತ್ತಲ್ವ. ಸೊ ಒಳ್ಳೆ ಲ್ಯಾಬ್ ಕೂಡ ತುಂಬಾ ಮುಖ್ಯ.
ಜೊ ಯಾವ ಇಂಜೆಕ್ಷನ್ ಕೊಡ್ತಿದ್ದಾರೆ, ಕ್ವಾಲಿಟಿ ಇಂಜೆಕ್ಷನ್ ಅಂದರೆ ಸುಮಾರಷ್ಟು ವೆರೈಟಿ ಆಫ್ ಇಂಜೆಕ್ಷನ್ಸ್ ಇದೆ. ಸೇಮ್ ಪ್ರೊಜೆಸ್ಟ್ರಾನಲ್ಲೇ ಸುಮಾರು ಕಂಪನೀಸಿಂದ ಸುಮಾರಷ್ಟು ವೆರೈಟಿ ಪ್ರೊಜೆಸ್ಟ್ರಾನ್ಸ್, ಟ್ಯಾಬ್ಲೆಟ್ಸ್, ಇಂಜೆಕ್ಷನ್ಸ್ ಎಲ್ಲ ಇದೆ. ಸೊ ನಿಮ್ಮ IVF ಸೈಕಲಲ್ಲಿ ಏನು ಇಂಜೆಕ್ಷನ್ಸ್ ಕೊಡ್ತಾರಲ್ಲ, ಯಾವ ಪರ್ಟಿಕ್ಯುಲರ್ ಇಂಜೆಕ್ಷನ್ಸ್ನ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಲೋ ಕ್ವಾಲಿಟಿ ಇಂಜೆಕ್ಷನ್, ಯಾವುದು ಇಂಜೆಕ್ಷನಿಂದ ರಿಸಲ್ಟ್ ಇಲ್ಲ ಅಂಥ ಇಂಜೆಕ್ಷನ್ಸ್ ಏನಾದರೂ ನಿಮಗೆ ಕೊಟ್ಟಿದ್ರು ಅಂತಂತಂದರೆ ಆಬ್ವಿಯಸ್ಲಿ ನಿಮ್ಮ ರಿಸಲ್ಟ್ಸ್ ಬಂದಿರೋದಿಲ್ಲ, IVF ಫೇಲ್ ಆಗಿರುತ್ತೆ. ಓಕೆ, ಸೊ ಸರಿಯಾದ ಪ್ರಮಾಣದಲ್ಲಿ ಇಂಜೆಕ್ಷನ್ ಕೊಡೋದನ್ನು ಕೂಡ ತುಂಬ ಮುಖ್ಯ. ಆ್ಯಂಡ್ ಕ್ವಾಲಿಟಿ ಆಫ್ ಇಂಜೆಕ್ಷನ್ ಆಲ್ಸೋ ತುಂಬಾ ಮುಖ್ಯ. ಆ್ಯಂಡ್ ಟೈಮಿಂಗ್ಸ್, ಡಾಕ್ಟರ್ಸ್ ಏನೇನು ಟೈಮಿಂಗ್ಸ್ ಹೇಳ್ತಾರೆ ಅದನ್ನು ಫಾಲೋ ಮಾಡೋದು ಕೂಡ ತುಂಬ ಮುಖ್ಯ. ಅವರು ಯಾವಾಗ ಬಾ ಅಂತ ಹೇಳಿರ್ತಾರೆ ಆವಾಗ ಹೋಗೋದು ಕೂಡ ತುಂಬ ಮುಖ್ಯ. ಅವರು ಹೇಳಿದ ಟೈಮಿಗೆ ಇಂಜೆಕ್ಷನ್ಸ್ನ ತೊಗೊಳ್ಳೋದು ಕೂಡ ತುಂಬ ಮುಖ್ಯ. ಇದರಲ್ಲಿ ಯಾವುದಾದ್ರೂ ಒಂದು ಹೆಚ್ಚು ಕಮ್ಮಿ ಆಗಿದ್ರೂ ಕೂಡ ನಿಮ್ಮ IVF ಸೈಕಲ್ ಫೇಲ್ ಆಗಿರಬಹುದು. ನೆಕ್ಸ್ಟು ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಆ್ಯಂಡ್ ಥೈರಾಯ್ಡ್ ಡಿಸಾರ್ಡರ್ಸು ಇದ್ರೂ ಕೂಡ IVF ಸೈಕಲ್ ಫೇಲ್ ಆಗಿರ್ಬೋದು. ಥೈರಾಯ್ಡ್ ಡಿಸಾರ್ಡರ್ಸ್ದು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಎಲ್ಲನೂ ಕರೆಕ್ಟಾಗಿ ಕಂಟ್ರೋಲ್ಡ್ ಇದರಲ್ಲಿ ಮಾಡ್ತಾ ಇದ್ದಾರೆ, ಕ್ಯಾಲ್ಕುಲೇಟಿವ್ ಆಗಿ ನಿಮ್ಗೆ ಇಂಜೆಕ್ಷನ್ಸ್ ಕೊಡ್ತಾ ಇದ್ದಾರೆ, ಎಗ್ ರಿಟ್ರೈವಲ್ ಆಗಿದೆ, ಎಗ್ ಚೆನ್ನಾಗಿದೆ, ಸ್ಪರ್ಮ್ ಚೆನ್ನಾಗಿದೆ, ಎಲ್ಲ ಮಾಡಿದ್ರು, ಓಕೆ ಎಲ್ಲ ಚೆನ್ನಾಗಿದೆ. ಬಟ್ ನಿಮಗೆ ಥೈರಾಯ್ಡ್ ಇತ್ತು ಅಂದ್ಕೊಳ್ಳಿ ಅಥವಾ ಡಯಾಬಿಟಿಸ್ ಇತ್ತು ಅಂತ ಅಂದ್ಕೊಳ್ಳಿ. ನೀವು ಏನು ಥೈರಾಯ್ಡ್ ಇತ್ತು ಅಂತಂದರೆ ಡೈಲಿ ಮೆಡಿಕೇಷನ್ಸ್ ಇರುತ್ತೆ, ಆ್ಯಂಡ್ ಡಯಾಬಿಟಿಸ್ ಇತ್ತು ಅಂತಂದ್ರೂ ಕೂಡ ಡೈಲಿ ಮೆಡಿಕೇಷನ್ ಇರುತ್ತೆ, ತೊಗೋಬೇಕು ಅದನ್ನು. ನೀವು ಈ ಸೈಕಲ್ ನಡೀತಾ ಇರೋಷ್ಟು ಟೈಮಲ್ಲಿ ನೀವು ಆ್ಯಂಗ್ಸೈಟಿಗೋ ಪ್ರೆಷರ್ಗೂ ಯೋಚನೆ ಜಾಸ್ತಿ ಮಾಡಿನೋ ನೀವೇನಾದರೂ ಸಪೋಸ್ ಮೆಡಿಕೇಷನ್ಸ್ ಡೈಲಿ ಡೋಸೇಜ್ ಏನು ತೊಗೋಬೇಕು ಅದನ್ನು ಬಿಟ್ರಿ ಅಂತಂದರೆ, ಶುಗರ್ ಟ್ಯಾಬ್ಲೆಟ್ಸೇ ಆಗಿರ್ಬೋದು ಅಥವಾ ಥೈರಾಯ್ಡ್ ಟ್ಯಾಬ್ಲೆಟ್ಸೇ ಆಗಿರಬಹುದು, ಅದನ್ನು ಸುಮಾರು ದಿವಸದವರೆಗೂ ನೀವು ತೊಗೊಳ್ಳದೆ ಇದ್ರೂ ಕೂಡ ಅದೂ ನಿಮ್ಮ IVF ಸೈಕಲ್ ಫೇಲ್ ಆಗೋದಕ್ಕೆ ಕಾರಣ ಆಗುತ್ತೆ. ಯಾಕೆ ಅಂತಂದರೆ ಥೈರಾಯ್ಡ್ ಹಾರ್ಮೋನು ತುಂಬಾ ಮುಖ್ಯ. ಅದು ಒಂದು ಹಾರ್ಮೋನಿಂದ ಉಳಿದ ಎಲ್ಲ ಹಾರ್ಮೋನ್ಸ್ನು ಕಂಟ್ರೋಲ್ ಮಾಡೋಷ್ಟು ಕೆಪಾಸಿಟಿ ಆ ಹಾರ್ಮೋನಿಗಿದೆ. ಓಕೆ, ಸೊ ಹಾಗಾಗಿ ಯಾವಾಗ ನೀವು ಥೈರಾಯ್ಡ್ ಮೆಡಿಸಿನ್ಸನ್ನು ತಗೊಳ್ಳದೆ ಹಾಗೆ ಇರ್ತೀರಾ ಆವಾಗಲೂ ಕೂಡ ನಿಮ್ಮ IVF ಸೈಕಲ್ ಫೇಲ್ ಆಗಿರ್ಬೋದು. ನಿಮಗೆ ಗೊತ್ತಿಲ್ಲದೇನೋ ನೀವು ಮೆಡಿಸಿನ್ ತೊಗೊಳ್ಳದೆ ಇರ್ಬೋದು. ಸೊ ಅದರಿಂದ ಇದೇನು ಬಿಡು ಥೈರಾಯ್ಡ್ ಟ್ಯಾಬ್ಲೆಟ್ಸ್ ಇಸ್ ಓಕೆ ಅಂತ ಅಂದ್ಕೊಂಡು ಬಿಟ್ಟಿರಬಹುದು. ಅದರಿಂದನೂ ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ಮಾಡಿರೋ ಒಬ್ರದ್ದು ಯಾರ್ದೋ ಕೇಳಿದ್ದಕ್ಕೆ ಹೇಳಿದ್ದು ನೆನಪು ಮಾಡಿಕೊಂಡು, ನನಗೂ ಥೈರಾಯ್ಡ್ ಇದೆ, ನಾನು ಡೈಲಿ 50 mcg ಟ್ಯಾಬ್ಲೆಟ್ ತೊಗೊತೀನಿ, ಅವ್ರಿಗೂ ಇದೆ, ಅವ್ರು ಹೇಳಿದ್ದು ಹಿಂಗೆ ಆಯಿತು ಅಂತಂತ ಹೇಳಿ. ಆ್ಯಂಡ್ ಡಯಾಬಿಟಿಸ್, ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇದ್ದು ನೀವು ಮೆಡಿಕೇಷನ್ಸ್ನೂ ಸರಿಯಾಗಿ ತೊಗೋತಾ ಇಲ್ಲ ಅಂತಂದವಾಗ ನಿಮ್ಮ IVF ಸೈಕಲ್ಲು ಫೇಲ್ ಆಗುವಂತಹ ಎಲ್ಲ ಸಾಧ್ಯತೆ ಇರುತ್ತೆ. ಇದಿಷ್ಟು ರೀಸನ್ಸು IVF ಸೈಕಲ್ ನಿಮಗೆ ಫೇಲ್ ಆಗಿದೆ ಅಂತಂತಂದರೆ ಆಗಿರೋದಕ್ಕೆ, IVF ಸೈಕಲ್ ಫೇಲ್ ಆಗಿರೋದಕ್ಕೆ ಇದೆಲ್ಲ ರೀಸನ್ಸ್ ಅಂದ್ಕೊಳ್ಳಿ. ಈ ರೀಸನ್ಸ್ಗೆ, ಇದೆಲ್ಲ ಪರ್ಟಿಕ್ಯುಲರ್ ರೀಸನ್ಸ್ಗೆ ನಾವೇನು ಮಾಡ್ಬೋದು, ನಮ್ಮ ಸೈಡಿಂದ ನಾವೇನು ಮಾಡಬಹುದು, ಅಥವಾ ಏನು ಮಾಡಿದ್ರೆ IVF ಈ ಎಲ್ಲ ರೀಸನ್ಸ್ನ ಸ್ಕಿಪ್ ಮಾಡ್ಬೋದು, ಸಕ್ಸಸ್ ಮಾಡೋ ಕಡೆಗೆ ನಾವು ಹೇಗೆ ಹೋಗ್ಬೋದು ಅನ್ನೋದು ನೆಕ್ಸ್ಟ್ ಪಾರ್ಟ್. ಓಕೆ, ಫಸ್ಟ್ ಥಿಂಗು ಏಜ್. ಓಕೆ, ಏಜ್ ನಂತರ ನಾವು ಚೇಂಜ್ ಮಾಡೋದಕ್ಕೆ ಆಗೋದೇ ಇಲ್ಲ. ಅದನ್ನು ಬಿಟ್ಟರೆ ನೆಕ್ಸ್ಟು ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ನಮ್ಮ ಹ್ಯಾಬಿಟ್ಸ್ ಆಗಿರ್ಬೋದು, ಡಯಟ್ ಆಗಿರಬಹುದು, ನಮ್ಮ BMI ಆಗಿರ್ಬೋದು, ನಮ್ಮ ವೆಯ್ಟ್ ಆಗಿರ್ಬೋದು, ಅದರಿಂದ ಏನಾದರೂ ನಿಮಗೆ ಇಂಡೈರೆಕ್ಟಾಗಿ ನಮ್ಮ IVF ಸೈಕಲ್ ಫೇಲ್ ಆಗಿದೆ ಅನ್ನೋದಾಯಿತು ಅಂತಂತಂದರೆ ಆವಾಗ ನಮ್ಮ ಡಯಟ್ ಶುದ್ಧವಾಗಿರಬೇಕು. ಓಕೆ, ಅದ್ರ ಜೊತೆಗೆ ಫಿಸಿಕಲಾಗಿ ಆ್ಯಕ್ಟಿವ್ ಆಗಿರಬೇಕು, ಎಕ್ಸಸೈಸಸ್ ಮಾಡಬೇಕು, ಹ್ಯಾಬಿಟ್ಸ್ ಏನಾದರೂ ಇತ್ತು ಅಂತಂದರೆ ಅದನ್ನು ಬಿಡಬೇಕು, ವೆಯ್ಟ್ ತುಂಬ ಜಾಸ್ತಿ ಇತ್ತು ಅಂತಂದರೆ ಅದನ್ನು ಕಮ್ಮಿ ಮಾಡ್ಕೋಬೇಕು. IVF ಟ್ರೈ ಮಾಡಬೇಕು ಅನ್ನೋದೇ ನಿಮ್ಮ ಫೈನಲ್ ಡಿಸಿಷನ್ ಆಗಿತ್ತು ಅಂತಂದರೆ ನೀವಿವತ್ತು ಡಿಸೈಡ್ ಮಾಡಿದ್ರೆ ಇಲ್ಲಿಂದ 3 ತಿಂಗಳು ಆದಮೇಲೆ ನೀವು IVFನ ಟ್ರೈ ಮಾಡೋದು ತುಂಬ ಒಳ್ಳೆಯದು. ಆ 3 ತಿಂಗಳಲ್ಲಿ ನಿಮ್ಮ ಪೂರ್ತಿ ನಿಮ್ಮ ಹೋಲ್ ಬಾಡಿನ ಟೋನ್ ಮಾಡ್ಕೊಳ್ಳಿ. ಅಂದರೆ ಲೈಫ್ ಸ್ಟೈಲ್ ಚೆನ್ನಾಗಿ ಮಾಡ್ಕೊಳ್ಳಿ, ಒಳ್ಳೆ ಊಟ ಮಾಡಿ, ವೆಯ್ಟ್ ರೆಡ್ಯೂಸ್ ಮಾಡಿ, ನೀವು ಫಿಸಿಕಲಿ ಮೆಂಟಲಿ ಫಿಟ್ ಆಗಬೇಕು. ಓಕೆ, ಮಾಡಿ ಆದಮೇಲೆ ನೀವು IVF ಸೈಕಲ್ನ ಟ್ರೈ ಮಾಡಿದ್ರಿ ಅಂತಂದರೆ ಸಕ್ಸಸ್ ಆಗುವಂತಹ ರೇಟು ತುಂಬ ಜಾಸ್ತಿ ಇರುತ್ತೆ. ಓಕೆ, ನೀವು ಒಳಗಡೆ ಹೊರಗಡೆಯಿಂದ ಕ್ಲೀನ್ ಇದ್ರಿ ಅಂತಂತಂದರೆ ಸಕ್ಸಸ್ ಆಗೋದು ತುಂಬಾ ಹೈ ಚಾನ್ಸಸ್ ಇರುತ್ತೆ. ಓಕೆ, ಅದು ಒಂದು. ಆ್ಯಂಡ್ ಅದರಿಂದ ನಿಮ್ಮ ಓವರ್ ಆಲ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಎಗ್ ಕ್ವಾಲಿಟಿನೂ ಕೂಡ ಇಂಪ್ರೂವ್ ಆಗುತ್ತೆ. ನಿಮ್ಮ ವೆಯ್ಟ್ ರಿಡಕ್ಷನ್ ಆಯಿತು ಅಂತಂದರೆ ಅಲ್ಲೇ ಅರ್ಧಕ್ಕರ್ಧ ಪ್ರಾಬ್ಲಮ್ಸ್ ಸಾರ್ಟ್ ಔಟ್ ಆಗಿಬಿಡುತ್ತೆ. ಹೂ ನೋಸ್, ನೀವು ತೊಗೊಂಡಿರೋ 3 ತಿಂಗಳು ಗ್ಯಾಪಲ್ಲೇ ನೀವು ಕನ್ಸೀವ್ ಆಗ್ಬೋದು. ನೀವು ಎಷ್ಟೊಂದು ಜನ ಮಾಡಿದ್ದಾರೆ ಈ ವೆಯ್ಟ್ ರೆಡ್ಯೂಸಿಂಗ್ ಪ್ರಾಸೆಸ್ಸಲ್ಲೇ ಕನ್ಸೀವ್ ಆಗಿರೋರು ಇದ್ದಾರೆ. ಓಕೆ, ಸೊ ನೀವು ಯಾವಾಗ ಇನ್ಸೈಡ್ ಔಟ್ ಫುಲ್ ಎಲ್ಲ ಕ್ಲೀನ್ ಇರ್ತೀರಾ ಆವಾಗ ಚಾನ್ಸಸ್ಸು IVF ಸಕ್ಸಸ್ ಆಗೋ ರೇಟು ಜಾಸ್ತಿ ಆಗುತ್ತೆ. ಓಕೆ, ಆ್ಯಂಡ್ ಸ್ಪರ್ಮ್ದು ಕೂಡ ಅದೇ,
ಸ್ಪರ್ಮ್ ಪ್ರೊಡಕ್ಷನ್ನು ಕೂಡ ಬೇಕಾದವಾಗ ಮಾತ್ರ ಪ್ರೊಡ್ಯೂಸ್ ಆಗೋದ್ರಿಂದ ನೀವು ಒಂದು 3 ಮಂತ್ಸ್ ಟೈಮ್ ತೊಗೊಂಡು ಗಂಡ್ಮಕ್ಳು ಕೂಡ ನೀವು ಫುಲ್ ಹ್ಯಾಬಿಟ್ಸ್ ಏನಾದರೂ ಇತ್ತು ಅಂತಂದರೆ ಅದನ್ನೆಲ್ಲ ಬಿಟ್ಟು ನಿಮ್ಮ ಲೈಫ್ ಸ್ಟೈಲ್ನ ಇಂಪ್ರೂವ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಪರ್ಮ್ಸ್ ಮಾರ್ಫಾಲಜಿ ಆಗಿರಬಹುದು, ಕ್ವಾಲಿಟಿ ಆಗಿರ್ಬೋದು, ಕೌಂಟ್ ಆಗಿರ್ಬೋದು, ಮೊಟಿಲಿಟಿ ಎಲ್ಲನೂ ಚೆನ್ನಾಗಾಗುತ್ತೆ. ಸೊ ದ್ಯಾಟ್ ನಿಮ್ಮ ರೀಸನ್ನಿಂದ ಮೇಲ್ ಇನ್ಫರ್ಟಿಲಿಟಿಯಿಂದ IVF ಫೇಲ್ ಏನಾದರೂ ಆಗಿತ್ತು ಅಂತಂದರೆ 3 ಮಂತ್ಸ್ ಗ್ಯಾಪ್ ತೊಗೊಂಡು ಅದರಲ್ಲಿ ಇಂಪ್ರೂವ್ ಮಾಡಿಕೊಂಡು ಮೆಡಿಕೇಷನ್ಸ್ ಕೂಡ ಇದೆ. ನೀವೇನಾದರೂ ನ್ಯಾಚುರಲಾಗಿ ಟ್ರೈ ಮಾಡಿ ನಿಮ್ಮ ಸ್ಪರ್ಮ್ ಕ್ವಾಲಿಟಿ ಇಂಪ್ರೂವ್ ಆಗ್ತಾ ಇಲ್ಲ ಅಂತಂತಂದರೆ ಆಬ್ವಿಯಸ್ಲಿ ಸಪ್ಲಿಮೆಂಟ್ಸ್ ಎಲ್ಲ ಕೊಡ್ತಾರೆ. ಸೊ ಇಬ್ಬರಲ್ಲೂ ಎಗ್ ಕ್ವಾಲಿಟಿ ಆ್ಯಂಡ್ ಸ್ಪರ್ಮ್ ಕ್ವಾಲಿಟಿ ಇಂಪ್ರೂವ್ ಆಗೋದಕ್ಕೆ ಆ್ಯಂಟಿ ಆಕ್ಸಿಡೆಂಟ್ಸನ್ನು ಕೂಡ ತುಂಬ ಒಳ್ಳೆ ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ. ಸೊ ಹಾಗಾಗಿ ನಿಮ್ಮ ಫುಡ್ಡಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ಸ್ನ ಯೂಸ್ ಮಾಡೋದನ್ನು ಕೂಡ ತುಂಬ ಮುಖ್ಯ. ಅದರಿಂದ ನಿಮ್ಮ ಎಗ್ ಕ್ವಾಲಿಟಿ ಆಗಿರ್ಬೋದು, ಸ್ಪರ್ಮ್ ಕ್ವಾಲಿಟಿ ಆಗಿರಬಹುದು ಇಂಪ್ರೂವ್ ಆಗುತ್ತೆ. ಅದಾದ ಮೇಲೆ ನೀವು IVF ಟ್ರೈ ಮಾಡಿದ್ರಿ ಅಂತಂದರೆ ನೀವು ಸಪೋಸ್ ಏನಾದರೂ ನಿಮ್ಮ ರೀಸನ್ನಿಂದ ನಿಮ್ಮ ಕ್ವಾಲಿಟಿ ಆಫ್ ಎಗ್ ಅಥವಾ ಕ್ವಾಲಿಟಿ ಆಫ್ ಸ್ಪರ್ಮಿಂದ IVF ಸೈಕಲ್ ಫೇಲ್ ಆಗಿತ್ತು ಅಂತಂತಂದರೆ ನೀವು ಇದನ್ನೆಲ್ಲ ಮಾಡೋದ್ರಿಂದ ನಿಮ್ಮ IVF ಸೈಕಲ್ಲು ಸಕ್ಸಸ್ ಆಗ್ಬೋದು. ನೆಕ್ಸ್ಟು ಎಂಡೋಮೆಟ್ರಿಯಮ್ ಥಿಕ್ನೆಸ್ ಏನಾದರೂ ತುಂಬ ಕಮ್ಮಿ ಇತ್ತು ಅಂತಂತಂದರೆ ಅದಕ್ಕೂ ಕೂಡ ಸಪ್ಲಿಮೆಂಟ್ಸ್ ಇದೆ ಆ್ಯಂಡ್ ಪ್ರೊಸೀಜರ್ಸ್ ಇದೆ. ಲೈಕ್ PRP ಆಗಿರ್ಬೋದು ಅಥವಾ GCSF ಅನ್ನೋ ಪ್ರೊಸೀಜರ್ಸ್ ಆಗಿರ್ಬೋದು. ಇವೆಲ್ಲ ಪ್ರೊಸೆಸ್ಸಿಂದ ಏನು ಮಾಡ್ತಾರೆ ಅಂತಂತಂದರೆ ಎಂಡೋಮೆಟ್ರಿಯಮ್ ಥಿಕ್ನೆಸ್ ಜಾಸ್ತಿ ಆಗೋ ಹಾಗೆ ಗ್ರೋತ್ ಫ್ಯಾಕ್ಟರ್ಸ್, ಗ್ರೋತ್ ಹಾರ್ಮೋನ್ಸ್ನ ನಿಮ್ಮ ಬಾಡಿ ಒಳಗೆ ಇನ್ಸರ್ಟ್ ಮಾಡ್ತಾರೆ, ಅಂದರೆ ಯೂಟ್ರಸ್ ಒಳಗಡೆಗೆ ಹಾಕ್ತಾರೆ. ಸೊ ಇದರಿಂದ ನಿಮ್ಮ ಯೂಟ್ರಸ್ ಥಿಕ್ನೆಸ್, ಯೂಟ್ರೈನ್ ಲೇಯರ್, ಎಂಡೋಮೆಟ್ರಿಯಮ್ ಥಿಕ್ನೆಸ್ಸು ಚೆನ್ನಾಗಿ ಫಾರ್ಮ್ ಆಗುತ್ತೆ. ಸೊ ದ್ಯಾಟ್ ನಿಮ್ಮ IVF ಸೈಕಲ್ ಸಕ್ಸಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ಯಾಟಗರಿನಲ್ಲಿ ಎಂಡೋಮೆಟ್ರಿಯಮ್ ಥಿಕ್ನೆಸ್ ಚೆನ್ನಾಗಿದ್ರೂ ಕೂಡ ನಿಮ್ಮ IVF ಸೈಕಲ್ ಫೇಲ್ ಆಗಿದೆ ಅನ್ನೋ ಹಾಗಿತ್ತು ಅಂತಂತಂದರೆ ಅಂಥ ಟೈಮಲ್ಲಿ ರಿಸೆಪ್ಟಿವಿಟಿನ ಚೆಕ್ ಮಾಡ್ತಾರೆ. ಸೊ ರಿಸೆಪ್ಟಿವಿಟಿನ ಹೇಗೆ ಚೆಕ್ ಮಾಡ್ತಾರೆ ಅಂತಂದರೆ ಪರ್ಟಿಕ್ಯುಲರ್ ಡೇದು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಬೇಕು ಅಂತ ಯಾವ ಡೇನ ಫಿಕ್ಸ್ ಮಾಡಿರ್ತಾರಲ್ಲ ಅವತ್ತಿನ ದಿನದ ಎಂಡೋಮೆಟ್ರಿಯಮ್ ಟಿಶ್ಯೂನ ಸ್ವಲ್ಪ ಪೀಸ್ ಆಫ್ ಟಿಶ್ಯೂನ ತೊಗೊಂಡು ಅದನ್ನು ಬಯೋಪ್ಸಿ ಕಳಿಸ್ತಾರೆ. ಬಯೋಪ್ಸಿ ಕಳಿಸಿದಾದ್ಮೇಲೆ ಟೆಸ್ಟ್ ಮಾಡಿದ ಮೇಲೆ ಅದೇನು ರಿಸೆಪ್ಟಿವ್ ಇದೆನಾ ಅಥವಾ ಪ್ರೀ ರಿಸೆಪ್ಟಿವ್ ಇದೆನಾ ಅಥವಾ ಪೋಸ್ಟ್ ರಿಸೆಪ್ಟಿವ್ ಇದೆನಾ ಅನ್ನೋದನ್ನು ನೋಡಿಕೊಂಡು ಅಕಾರ್ಡಿಂಗ್ಲಿ ನಿಮಗೆ ಹಾರ್ಮೋನ್ಸನ್ನೆಲ್ಲ ಬ್ಯಾಲೆನ್ಸ್ ಮಾಡಿ ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆ, ಇದನ್ನು ಯೂಶ್ವಲಾಗಿ ಮಾಡೋದಿಲ್ಲ. ಯಾಕೆ ಅಂತಂದರೆ 7 mm ಜಾಸ್ತಿ ಇದ್ದು 3 ಲೇಯರ್ಡ್ ಎಂಡೋಮೆಟ್ರಿಯಮ್ ಇತ್ತು ಅಂತಂತಂದರೆ ಯೂಶ್ವಲಾಗಿ ರಿಸೆಪ್ಟಿವ್ ಇರುತ್ತೆ ಅಂತ ಮಿನಿಮಮ್, ಅದು ಬೇರ್ ಮಿನಿಮಮ್. ಓಕೆ, ಯಾವಾಗ ಇಷ್ಟಿದ್ದೂ ನಿಮ್ಮ ಹಿಂದಿನ IVF ಸೈಕಲ್ ಫೇಲ್ ಆಗಿದೆ ಅಂತ ಅಂದು ನಿಮ್ಮ ಡಾಕ್ಟರಿಗೆ ಒಂದು ಡೌಟ್ ಬರುತ್ತೆ. ರಿಸೆಪ್ಟಿವಿಟಿದು ಬಗ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಆ ಟೈಮಲ್ಲಿ ನೆಕ್ಸ್ಟ್ ಸೈಕಲಲ್ಲಿ ಈ ಪ್ರೊಸೆಸ್ನ ಫಾಲೋ ಮಾಡಿ ರಿಸೆಪ್ಟಿವಿಟಿನ ಚೆಕ್ ಮಾಡಿ ಆಮೇಲೆ ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ದಟ್ ನಿಮ್ಮ ಸೈಕಲ್ಲು ಸಕ್ಸಸ್ ಆಗ್ಬೋದು. ನೆಕ್ಸ್ಟ್ ರೀಸನಲ್ಲಿ ಲೈಕ್ ಯೂಟ್ರಸ್ ಒಳಗಡೆ ಎಬ್ನಾರ್ಮಲಿಟೀಸ್ ಏನಾದರೂ ಇದ್ದು ಅದರಿಂದ ಆಗ್ತಾ ಇದೆ ಅನ್ನೋ ಡೌಟ್ಸ್ ಏನಾದರೂ ಬಂತು ಅಂದರೆ ಲೈಕ್ ಫೈಬ್ರಾಯ್ಡ್ಸ್ ಆಗಿರ್ಬೋದು, ಪಾಲಿಪ್ಸ್ ಆಗಿರ್ಬೋದು, ಅಡೆನೋಮಯೋಸಿಸ್ ಆಗಿರ್ಬೋದು, ಈ ಥರದ್ದು ಏನಾದರೂ ಅಡಿಷನ್ಸ್ ಆಗಿರ್ಬೋದು, ಏನಾದರೂ ಪ್ರಾಬ್ಲಮ್ ಇದ್ದು ನಿಮ್ಗೆ ಆಗ್ತಾ ಇಲ್ಲ ಅನ್ನೋದಾದರೆ ನೆಕ್ಸ್ಟ್ IVF ಸೈಕಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹಿಸ್ಟ್ರೋಸ್ಕೋಪಿ ಮಾಡ್ತಾರೆ. ಅದು ಡಯಾಗ್ನೋಸ್ಟಿಕ್ ಹಿಸ್ಟ್ರೋಸ್ಕೋಪಿ, ಅಂದರೆ ಏನಾಗಿದೆ ಅನ್ನೋದು ನೋಡೋದಕ್ಕೋಸ್ಕರ ಮಾಡುವಂತಹ ಹಿಸ್ಟ್ರೋಸ್ಕೋಪಿ. ಆ ಹಿಸ್ಟ್ರೋಸ್ಕೋಪಿ ಮಾಡಿದವಾಗ ಡಾಕ್ಟರ್ಸ್ಗೆ ಏನಾದರೂ ಕಂಡು ಬಂದರೆ ಒಳಗಡೆ ಸಣ್ಣ ಫೈಬ್ರಾಯ್ಡ್ಸು ಅಥವಾ ಪಾಲಿಪ್ಸು ಅಥವಾ ಅಡೇಷನ್ಸು ಏನಾದರೂ ಇದೆ ಅನ್ನೋದು ಕಂಡು ಬಂತು ಅಂತಂತಂದರೆ ಅದೇ ಸಿಟ್ಟಿಂಗಲ್ಲಿ ಡಾಕ್ಟರ್ಸು ಅದನ್ನೆಲ್ಲ ರಿಮೂವ್ ಮಾಡ್ತಾರೆ. ಸೊ ರಿಮೂವ್ ಮಾಡಿದ್ಮೇಲೆ ಆಬ್ವಿಯಸ್ಲಿ ಆ ಸೈಕಲ್ಲೇ ಸಕ್ಸಸ್ ಆಗುತ್ತೆ. ಫಸ್ಟ್ ರೀಸನ್ ಹೇಳಿದ್ವಿ ಅಲ್ಲ, ಎಂಬ್ರಿಯೋ ಕ್ವಾಲಿಟಿ ಅಂಥೇಳಿ. ಎಂಬ್ರಿಯೋ ಕ್ವಾಲಿಟಿದೇ ಏನಾದರೂ ಡೌಟ್ ಬಂದಿತ್ತು ಅಂದರೆ ಡಾಕ್ಟರ್ಸಿಗೆ ಏನು ಮಾಡ್ತಾರೆ, ನೆಕ್ಸ್ಟ್ ಸೈಕಲಲ್ಲಿ ಬಿಫೋರ್ ಎಂಬ್ರಿಯೋ ಟ್ರಾನ್ಸ್ಫರ್ ಏನು ಮಾಡ್ತಾರೆ, ಜೆನೆಟಿಕ್ ಟೆಸ್ಟಿಂಗ್ ಮಾಡ್ತಾರೆ. ಅಂದರೆ ಎಂಬ್ರಿಯೋ ಗುಡ್ ಲುಕ್ಕಿಂಗ್ ಏನೋ ಇದೆ, ಆದರೆ ಒಳಗಡೆ ಹೇಗಿದೆ ಅನ್ನೋದನ್ನು ಚೆಕ್ ಮಾಡೋದೇ ಜೆನೆಟಿಕ್ ಟೆಸ್ಟಿಂಗ್. ಓಕೆ, ಸೊ ಜೆನೆಟಿಕ್ ಟೆಸ್ಟಿಂಗ್ ಅಂದರೆ ಕ್ರೋಮೋಸೋಮ್ಸು, DNA ಎಲ್ಲ ಹೇಗಿದೆ, ಸರಿಯಾಗಿದೆನೋ ಇಲ್ವೋ ಅನ್ನೋದನ್ನು ಟೆಸ್ಟ್ ಮಾಡ್ತಾರೆ. ಅದನ್ನು ಜೆನೆಟಿಕ್ ಟೆಸ್ಟಿಂಗ್ ಅಂತ ಹೇಳ್ತಾರೆ. ಸೊ ಅದನ್ನು ಮಾಡಿಸಿದ ಮೇಲೆ ನಿಮಗೆ IVF ಮಾಡಿಸಿದ್ವಿ ಅಂತಂದರೆ ಸಕ್ಸಸ್ ಆಗೋ ರೇಟು ಜಾಸ್ತಿ ಇರುತ್ತೆ. ಯಾಕೆ ಅಂತಂದರೆ ಗುಡ್ ಕ್ವಾಲಿಟಿ ಔಟ್ಸೈಡ್ ಆ್ಯಂಡ್ ಇನ್ಸೈಡ್ ಅನ್ನೋದು ಕನ್ಫರ್ಮೇಷನ್ ಇರುತ್ತೆ. ಅಟ್ಲೀಸ್ಟ್ ನಿಮಗೆ ಎಂಬ್ರಿಯೋ ಈಸ್ ನಾಟ್ ದ ಕಲ್ಪ್ರಿಟ್ ಅನ್ನೋದು ಗೊತ್ತಿರುತ್ತೆ. ಓಕೆ, IVF ಫೇಲ್ ಆಗೋದಕ್ಕೆ. ನೆಕ್ಸ್ಟು ಮಾನಿಟ್ರಿಂಗ್. ಈಗೇನಾದರೂ ಇಂಜೆಕ್ಷನ್ಸ್ ಡೋಸೇಜಿಂದನೋ ಅಥವಾ ಪರ್ಟಿಕ್ಯುಲರ್ ಕಂಪನಿ ಮೆಡಿಸಿನ್ಸ್ನ ಯೂಸ್ ಮಾಡಿ ಅದರಿಂದ ನಿಮ್ಮ IVF ಸೈಕಲ್ ಏನಾದರೂ ಹೆಚ್ಚು ಕಮ್ಮಿ ಆಗಿದೆ ಅನ್ನೋದೇನಾದರೂ ಇತ್ತು ಅಂತಂತಂದರೆ ಡಾಕ್ಟರ್ಸು ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಾರೆ. ಇಂಜೆಕ್ಷನ್ ಕೊಟ್ಟಾದಮೇಲೆ ನಿಮ್ಮ ಫಾಲಿಕಲ್ಸ್ ಯಾವ
ರೇಟಲ್ಲಿ ಡೆವಲಪ್ ಆಗ್ತಾ ಇದೆ, ಹೇಗೆ ಫಾರ್ಮ್ ಆಗ್ತಾ ಇದೆ ಅನ್ನೋದನ್ನು ನೋಡಿಬಿಟ್ಟು ನೆಕ್ಸ್ಟ್ ಸೈಕಲಲ್ಲಿ ಅಡ್ಜಸ್ಟ್ ಮಾಡ್ತಾರೆ. ಡೋಸೇಜು ಸಾಕಾ, ಇಷ್ಟೇ ಸಾಕಾ, ಅಥವಾ ಕಮ್ಮಿ ಕೊಡಬೇಕಾ ಅಥವಾ ಜಾಸ್ತಿ ಕೊಡಬೇಕಾ, ಆ್ಯಂಡ್ ಇದೇ ಕಂಪ್ನೀದು ಕ್ವಾಲಿಟಿ, ಇದೇ ಕಂಪ್ನೀದು ಇಂಜೆಕ್ಷನ್ಸ್ ಕೊಟ್ಟರೆ ಇವ್ರಿಗೆ ವರ್ಕ್ ಆಗ್ತಿದೆನೋ ಇಲ್ವೋ ಅನ್ನೋದನ್ನು ಕೂಡ ಡಾಕ್ಟರ್ಸು ಮಾನಿಟರ್ ಮಾಡ್ತಾರೆ, ನೋಟ್ ಡೌನ್ ಮಾಡ್ಕೊತಾರೆ. ನೆಕ್ಸ್ಟ್ ಸೈಕಲಲ್ಲಿ ಚೇಂಜಸ್ ಮಾಡ್ತಾರೆ. ಇದೇ ಪರ್ಟಿಕ್ಯುಲರ್ ಇಂಜೆಕ್ಷನ್ ಕೊಟ್ಟರೆ ಮಾತ್ರ ಇವರಿಗೆ ಚೆನ್ನಾಗಿರೋ ಕ್ವಾಲಿಟಿ ಎಕ್ಸ್ ಬರ್ತಾ ಇದೆ ಅನ್ನೋದನ್ನು ತಿಳ್ಕೊಂಡ್ರು ಅಂತಂತಂದರೆ ಡಾಕ್ಟರ್ಸು ನೆಕ್ಸ್ಟ್ ಸೈಕಲಲ್ಲಿ ಅದನ್ನೇ ಯೂಸ್ ಮಾಡ್ತಾರೆ. ಸೊ ಇದಿಷ್ಟೇ IVF ಫೇಲ್ಯೂರ್ ರೀಸನ್ಸು, ಆ್ಯಂಡ್ ಈ ಎಲ್ಲ ರೀಸನ್ಸಿಗೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು. ಓಕೆ, ಒಂದು IVF ಸೈಕಲ್ ಫೇಲ್ ಆಗಿದೆ ಅಂತ ಬೇಜಾರು ಮಾಡಿಕೊಂಡು ಸುಮ್ಮನೆ ಬೇಡ ಐ ಆಮ್ ಡನ್ ಅಂತ ಅಂದ್ಕೊಂಡು ಬಿಟ್ಬಿಡಕ್ಕೆ ಹೋಗಬೇಡಿ. ಬೇಗ ಪ್ಲ್ಯಾನ್ ಮಾಡಿ ಬೇಗ ನೆಕ್ಸ್ಟ್ ಸೈಕಲ್ನ ಟ್ರೈ ಮಾಡಿ. ಯಾಕಂತಂದರೆ ಒಂದು ಸೈಕಲ್ ಆದಮೇಲೆ ನೆಕ್ಸ್ಟ್ ಸೈಕಲ್ಗೆ ಸಕ್ಸಸ್ ಆಗುವಂತಹ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಇನ್ನೂ ಕೆಲವೊಂದಿಷ್ಟು ಜನಕ್ಕೆ ಎರಡೆರಡು IVF ಸೈಕಲ್ ಫೇಲ್ ಆದಮೇಲೆ ನ್ಯಾಚುರಲ್ಲಾಗಿ ಕನ್ಸೀವ್ ಆಗಿರೋರು ಕೂಡ ಇದ್ದಾರೆ. ಓಕೆ, ವಿ ನೆವರ್ ನೋ, ನಮ್ಮ ಜೀವನದಲ್ಲಿ ಏನಾಗುತ್ತೆ ಅನ್ನೋದು ನಮ್ಮ ಕೈಯಲ್ಲಿ ಇಲ್ಲ. ಇದು ಈ ಪರ್ಟಿಕ್ಯುಲರ್ ಥಿಂಗ್ ಆಯಿತಾ, ಮಗು ಆಗೋದು ಬಿಡೋದು ನಮ್ಮ ಕೈಯಲ್ಲಿ ಇಲ್ಲ. ಸೊ ಆಲ್ವೇಸ್ ಹೋಪ್ ಫಾರ್ ಬೆಸ್ಟ್ ಅಷ್ಟೇ. ಓಕೆ, ಬೇಜಾರು ಮಾಡಿಕೊಂಡು ಆಯಿತು ಬೇಡ ಇನ್ನು ಅಂತ ಅಂದ್ಕೊಂಡು ಸುಮ್ಮನೆ ಇದು ಮಾಡಬೇಡಿ. ನೆಕ್ಸ್ಟ್ ಸೈಕಲ್ನ ಟ್ರೈ ಮಾಡಿ. ಯಾವ ರೀಸನ್ನಿಗೆ ಆಗಿಲ್ಲ ಅನ್ನೋದು ನಿಮಗೆ ಗೊತ್ತಾಯಿತು ಅಂತಂದರೆ ಆಬ್ವಿಯಸ್ಲಿ ಅದನ್ನು ಸಾರ್ಟ್ ಔಟ್ ಮಾಡಿಕೊಂಡು ನೆಕ್ಸ್ಟ್ ಸೈಕಲ್ ಟ್ರೈ ಮಾಡಿದ್ರಿ ಅಂತಂದರೆ ಸಕ್ಸಸ್ ಆಗೋ ರೇಟು ಜಾಸ್ತಿ ಇರುತ್ತೆ. ಆ್ಯಂಡ್ ಇದ್ರ ಜೊತೆಗೆ ನೀವೇನಾದರೂ ಡಾಕ್ಟರ್ನ ಚೇಂಜ್ ಮಾಡಿದ್ರಿ ಅಂತಂತಂದರೆ ಈ ಪರ್ಟಿಕ್ಯುಲರ್ ಡಾಕ್ಟರ್ ಹತ್ರ ನೀವು ಏನೇನು ಪ್ರೊಸೀಜರ್ ಮಾಡಿಸಿದ್ರಿ, ಏನೇನು ಟೆಸ್ಟ್ಗಳನ್ನ ಮಾಡಿಸಿದ್ರಿ, ಏನೇನೆಲ್ಲ ಮಾಡಿದ್ರು ಅನ್ನೋದನ್ನು ಫುಲ್ ಇನ್ಫಾರ್ಮೇಷನ್ಸ್ನ ಅಂದರೆ ಡಾಕ್ಯುಮೆಂಟ್ಸ್ನ ಇಸ್ಕೊಂಡು ಬೇರೆ ಡಾಕ್ಟರ್ ಹತ್ರ ಹೋದ್ರಿ ಅಂತಂದರೆ ಅವರಿಗೆ ಅದನ್ನು ಕೊಡೋದು ತುಂಬಾ ಮುಖ್ಯ. ಯಾಕಂತಂದರೆ IVF ತುಂಬ ದೊಡ್ಡ ಪ್ರೊಸೀಜರು. ಎಲ್ಲ ನೀವು ಚೇಂಜ್ ಮಾಡಿದವಾಗ ಮತ್ತೆ ಆ ಡಾಕ್ಟರ್ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಡಾಕ್ಟರ್ಸ್ ಟು ಡಾಕ್ಟರ್ ನೀವು ಚೇಂಜ್ ಮಾಡಿದ್ರಿ ಅಂತಂತಂದರೆ ಡಾಕ್ಯುಮೆಂಟ್ಸ್ನ ಅವರಿಂದ ತೊಗೊಂಡು ಹೋಗಿ ಅವರಿಗೆ ಕೊಡೋದು ತುಂಬ ಮುಖ್ಯ. ಓಕೆ, ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.